ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಅತಿ ಕಾತುರದಿಂದ ಕಾಯುತ್ತಿರುವ ಎಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಇಲ್ಲಿ ಒಂದು ಶುಭ ಸುದ್ದಿನ ಅಂತ ಅನ್ಬೋದು. ಅತಿ ಶೀಘ್ರದಲ್ಲಿಯೇ ಒಟ್ಟಾರೆ 13,000 ಶಿಕ್ಷಕರ ನೇಮಕಾತಿಗೆ ಒಂದು ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದಂತ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಶಿಕ್ಷಕರು ಬೇಕಾಗಿದ್ದಾರೆ ಮತ್ತು ಈ ಒಂದು ನೇಮಕಕ್ಕೆ CM ಅವರು ಕೂಡ ಒಪ್ಪಿಗೆ ನೀಡಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಈ ಒಂದು ಒಳ ಮೀಸಲಾತಿ ನೋಡಿ, ಈ ಒಂದು ಒಳ ಮೀಸಲಾತಿ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಎಲ್ಲ ಒಂದು ಹುದ್ದೆಗಳ ಒಂದು ನೇಮಕಾತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಒಂದು ಶಿಕ್ಷಕರ ಹುದ್ದೆ ಈಗ ನೋಡಿ, ಲಾಸ್ಟ್ GPSTR ಆದದ್ದು ಯಾವಾಗ, ಈಗ ನೋಡಿ ಎಷ್ಟು ಟೈಮ್ ಡಿಫ್ರೆನ್ಸ್ ಅದ, ಹೌದಲ್ಲ? ಸೊ ತುಂಬ ಒಂದು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಮತ್ತು ಲಾಸ್ಟ್ ಟೈಮ್ ಈ ಒಂದು GPSTR ರಿಕ್ರೂಟ್ಮೆಂಟ್ನಲ್ಲಿ ಎಷ್ಟೋ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿಲ್ಲ. ಓಕೆ, ಸೊ ಆದ್ದರಿಂದ ಈ ಒಂದು 4-5 ವರ್ಷಗಳ ಒಂದು ಡಿಫ್ರೆನ್ಸಲ್ಲಿ ಓಕೆ ಇಷ್ಟು ಜಾಗಗಳು ತುಂಬ ಖಾಲಿ ಇದ್ದಾವೆ. ಬಟ್ ಇಷ್ಟಂತೂ ಅಭ್ಯರ್ಥಿ ಒಂದು ಶಿಕ್ಷಕರ ಒಂದು ಭರ್ತಿಯನ್ನು ಮಾಡ್ತಾರೆ. ಸೊ ಆದ್ದರಿಂದ ತಾವುಗಳು ತಮ್ಮ ಒಂದು ಅಧ್ಯಯನದ ಕಡೆ ಗಮನ ಕೊಡಿ ಮತ್ತು ಈ ಒಂದು ಶಿಕ್ಷಕರ ಹುದ್ದೆಗೆ ಬೇಕಾದಂಥ ಒಂದು ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಬೇಕಿದ್ದರೆ ನಿಮಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ಬೇಕಾದಂಥ ಎಲಿಜಿಬಿಲಿಟಿ ಏನು ಅಂತ ಎಲ್ಲ ತಿಳಿಸ್ಕೊಡ್ತೇನೆ. ನಿಮಗೆ ನಾರ್ಮಲಾಗಿ ಗೊತ್ತು, TET ಅಂತೂ ಕಂಪಲ್ಸರಿ ಇದೆ, ಹೌದಾ? TET ಇದೆಯಲ್ಲ. ಸೊ ಆದ್ದರಿಂದ TETನೂ ಯಾರ್ದಾಗಿಲ್ಲ, TET ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆ TET ನಿಮಗೆ ಇಯರ್ಲಿ 2 ಟೈಮ್ಸ್ ಆದರೂ ಕಂಡಕ್ಟ್ ಮಾಡ್ತಾರೆ, ಓಕೆನಾ? ಸೊ ಆದ್ದರಿಂದ ತಾವುಗಳು ಈ ಒಂದು ತಮ್ಮ ಅಧ್ಯಯನದ ಕಡೆ ಗಮನ ಕೊಡಿ. ಈ ಒಂದು ನೇಮಕಾತಿ ಅತಿ ಶೀಘ್ರದಲ್ಲಿಯೇ ಹೊರಬೀಳಲಿದೆ. ಓಕೆ, ಸೊ ಇದಿಷ್ಟು ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಸೊ ಇದಿಷ್ಟು ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.